ನಮಸ್ಕಾರ. ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನೇರವಾಗಿ 1963ರ ಹೈ ಸ್ಟೇಕ್ಸ್ ಆಟೋಮೋಟಿವ್ ಪ್ರಪಂಚಕ್ಕೆ ಹೋಗೋಣ. ಇದು ಕೇವಲ ಒಂದಷ್ಟು ವೇಗದ ಕಾರುಗಳ ಕಥೆಯಲ್ಲ, ಬದಲಾಗಿ ಇಬ್ಬರ ದಿಗ್ಗಜರ ಈಗೋಗಳ ನಡುವೆ ನಡೆದ ಒಂದು ಐತಿಹಾಸಿಕ ಘರ್ಷಣೆ. ಒಬ್ಬ ಸಾಮಾನ್ಯ ಟ್ರ್ಯಾಕ್ಟರ್ ಕಂಪನಿಯ ಮಾಲೀಕ ಇಡೀ ಸ್ಪೋರ್ಟ್ಸ್ ಕಾರ್ ಪ್ರಪಂಚದ ದೈತ್ಯನಿಗೆ ಹೇಗೆ ಸವಾಲು ಹಾಕದ ಅನ್ನೋದರ ರಹಸ್ಯವನ್ನ ನಾವಿಂದು ಬಿಡಿಸಿ ನೋಡೋಣ. ನೀನು ಟ್ರ್ಯಾಕ್ಟರ್ಗಳನ್ನ ಮಾಡೋದನ್ನೇ ಮುಂದುವರಿಸು, ಸ್ಪೋರ್ಟ್ಸ್ ಕಾರ್ಗಳನ್ನ ನನಗೆ ಬಿಟ್ಟುಬಿಡು. ಈ ಕಟುವಾದ ಮಾತನ್ನೊಮ್ಮೆ ಗಮನಿಸಿ. ಇದು ಸಾಕ್ಷಾತ್ ಎನ್ಜೋ ಫೆರಾರಿ ಹೇಳಿದ ಮಾತು. ಈ ಒಂದು ವೈಯಕ್ತಿಕ ಮತ್ತು ಕಠೋರವಾದ ಅವಮಾನ ಆಟೋಮೊಬೈಲ್ ಪ್ರಪಂಚದಲ್ಲಿ ಎಂಥ ಕ್ರಾಂತಿ ಸೃಷ್ಟಿಸ್ತು ಅಂದರೆ, ಈ ಒಂದೇ ಒಂದು ವಾಕ್ಯದಿಂದ ಜಗತ್ತಿನ ಅತ್ಯಂತ ಐಕಾನಿಕ್ ಸೂಪರ್ ಕಾರ್ ಬ್ರ್ಯಾಂಡ್ ಹುಟ್ಕೊಳ್ಳೋಕೆ ಕಾರಣವಾಯಿತು. ದಿ ಅಲ್ಟಿಮೇಟ್ ರಿವೆಂಜ್ ಫ್ರಮ್ ಟ್ರ್ಯಾಕ್ಟರ್ಸ್ ಟು ಟೈಕೂನ್. ಅಂದರೆ ಟ್ರ್ಯಾಕ್ಟರ್ಗಳಿಂದ ದೊಡ್ಡ ಉದ್ಯಮಿಯಾಗಿ ಬೆಳೆದ ಅತ್ಯುತ್ತಮ ಸೇಡಿನ ಕಥೆ ಇದು. ಬನ್ನಿ ಮುಂದೇನಾಯಿತು ಅಂತ ನೋಡೋಣ. ಆ ಅವಮಾನದ ತೂಕ ಅರ್ಥವಾಗಬೇಕಾದ್ರೆ ನಾವು ಫೆರುಚಿಯೋ ಲಂಬೋರ್ಗಿನಿಯವರ ಆರಂಭಿಕ ಜೀವನವನ್ನು ನೋಡಲೇಬೇಕು. 1916ರಲ್ಲಿ ಇಟಲಿಯ ಸೆಂಟೋ ಅನ್ನೋ ಜಾಗದಲ್ಲಿ ದ್ರಾಕ್ಷಿ ಬೆಳೆಯುವ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ಇವರಿಗೆ ಚಿಕ್ಕ ವಯಸ್ಸಿನಿಂದಲೂ ಯಂತ್ರಗಳು ಮತ್ತು ಇಂಜಿನ್ಗಳ ಮೇಲೆ ಸಿಕ್ಕಾಪಟ್ಟೆ ಆಸಕ್ತಿ. ಎರಡನೇ ಮಹಾಯುದ್ಧದ ಸಮಯದಲ್ಲಿ ರಾಯಲ್ ಇಟಾಲಿಯನ್ ವಾಯುಪಡೆಯಲ್ಲಿ ಮಿಲಿಟರಿ ವಾಹನಗಳನ್ನು ರಿಪೇರ್ ಮಾಡ್ತಾ ಇವರ ಕೌಶಲ್ಯಗಳು ಇನ್ನಷ್ಟು ಹರಿತವಾಯಿತು. ಕೊನೆಗೆ ಯುದ್ಧ ಕೈದಿಯಾಗಿ ಸೆರೆಸಿಕ್ಕರೂ ಜೈಲಿನಲ್ಲೂ ರಿಪೇರಿ ಕೆಲಸ ನಿಲ್ಲಿಸಲಿಲ್ಲ. ಯುದ್ಧ ಮುಗ್ದ ಮನೆಗೆ ಹಿಂತಿರುಗಿದಾಗ ಫೆರುಚಿಯೋ ಕೇವಲ ಸೈನಿಕನಾಗಿರಲಿಲ್ಲ, ಬದಲಾಗಿ ಒಬ್ಬ ಅಪ್ರತಿಮ ಮೆಕ್ಯಾನಿಕಲ್ ಜೀನಿಯಸ್ ಆಗಿ ಹೊರಹೊಮ್ಮಿದ್ರು. ಯುದ್ಧದ ನಂತರ ಇಟಲಿಯ ರೈತರು ತೀವ್ರ ಸಂಕಷ್ಟದಲ್ಲಿದ್ದರು. ಪೆಟ್ರೋಲ್ ಬೆಲೆ ಗಗನಕ್ಕೇರಿತು. ಆಗ ಫೆರುಚಿಯೋ ಈ ಅದ್ಭುತವಾದ 3 ಹಂತದ ತಂತ್ರವನ್ನು ರೂಪಿಸಿದ್ರು. ಮೊದಲನೇದಾಗಿ ಹಳೆ ಮಿಲಿಟರಿ ವಾಹನಗಳನ್ನು ಖರೀದಿಸೋದು, ಎರಡನೇದು ಅವುಗಳನ್ನು ಕೃಷಿ ಟ್ರ್ಯಾಕ್ಟರ್ಗಳಾಗಿ ಮಾರ್ಪಡಿಸೋದು, ಮತ್ತು ಮೂರನೆಯ ಅತ್ಯಂತ ಪ್ರಮುಖ ಹೆಜ್ಜೆ ಅಂದರೆ ಡ್ಯುಯಲ್ ಫ್ಯೂಯಲ್ ಆಟೋಮೈಸರ್ ತಂತ್ರಜ್ಞಾನವನ್ನು ಅಳವಡಿಸಿದ್ದು. ಅಂದರೆ ಇಂಜಿನ್ ಮೊದಲು ಪೆಟ್ರೋಲ್ನಲ್ಲಿ ಸ್ಟಾರ್ಟ್ ಆಗಿ ಆಮೇಲೆ ಅಗ್ಗದ ಡೀಸೆಲ್ಗೆ ಬದಲಾಗ್ತಿತ್ತು. ಇದು ರೈತರಿಗೆ ಅಕ್ಷರಶಃ ಒಂದು ಗೇಮ್ ಚೇಂಜರ್ ಆಗಿತ್ತು. 1950ರ ದಶಕದ ವೇಳೆಗೆ ಲಂಬೋರ್ಗಿನಿ ಟ್ರ್ಯಾಕ್ಟರ್ ಕಂಪನಿ ಒಂದು ಬೃಹತ್ ಸಾಮ್ರಾಜ್ಯವಾಗಿ ಬೆಳೆದು ನಿಂತು. ಇಲ್ಲಿ ಒಂದು ದೊಡ್ಡ ವಿಪರ್ಯಾಸ ಇದೆ, ಗಮನಿಸಿ. ಫೆರುಚಿಯೋ ಈಗ ಮಿಲಿಯನೇರ್ ಆಗಿದ್ರು, ಹಾಗೇನೇ ದುಬಾರಿ ಕಾರುಗಳ ಕ್ರೇಜ್ ಕೂಡ ಇತ್ತು. ಆದರೆ ಅವರ ದುಬಾರಿ ಫೆರಾರಿ ಕಾರಿನ ಕ್ಲಚ್ ಪದೇ ಪದೇ ಹಾಳಾಗ್ತಾ ಇತ್ತು. ಅದನ್ನು ಬಿಚ್ಚು ನೋಡಿದಾಗ ಒಂದು ಶಾಕಿಂಗ್ ಸತ್ಯ ಗೊತ್ತಾಯಿತು. ಆ ದುಬಾರಿ ಫೆರಾರಿಯಲ್ಲಿ ಬಳಸಿದ್ದ ಕ್ಲಚ್ ಮತ್ತು ತಮ್ಮ ಲಂಬೋರ್ಗಿನಿ ಟ್ರ್ಯಾಕ್ಟರ್ಗಳಲ್ಲಿ ಬಳಸ್ತಾ ಇದ್ದ ಕ್ಲಚ್ ಎರಡೂ ಒಂದೇ ಆಗಿದ್ವು. ಬರೀ ಒಂದು ಸಣ್ಣ ಕ್ಲಚ್ಗಾಗಿ ಇಷ್ಟು ಹಣ ಖರ್ಚು ಮಾಡ್ದನಾ ಅಂತ ಫೆರುಚಿಯೋಗೆ ಆಶ್ಚರ್ಯ ಮತ್ತು ಬೇಸರ ಎರಡೂ ಒಟ್ಟಿಗೆ ಆಯಿತು. ಬರ್ತ್ ಆಫ್ ಎ ಸೂಪರ್ ಕಾರ್, ದ ರಿವೆಂಜ್ ಬಿಗಿನ್ಸ್. ಈ ಕ್ಲಚ್ ವಿಚಾರದಲ್ಲಿ ಸಲಹೆ ಕೊಡಕ್ಕಂತ ಹೋದಾಗಲೇ ಎನ್ಜೋ ಫೆರಾರಿ ಅವಮಾನ ಮಾಡಿದ್ದು. ಅಲ್ಲಿಂದಲೇ ಈ ಅಸಲಿ ಕಥೆ ಶುರುವಾಗೋದು. ಫೆರಾರಿಗಿಂತ ವೇಗವಾದ ಕಾರನ್ನು ಕೇವಲ 4 ತಿಂಗಳಲ್ಲಿ ನಿರ್ಮಿಸಲೇಬೇಕು ಅಂತ ಫೆರುಚಿಯೋ ಪಣ ತೊಟ್ಟರು. ಫೆರಾರಿಯ ಮಾಜಿ ಇಂಜಿನಿಯರ್ ಜಿಯೋಟೋ ಬಿಜಾರಿನಿ ಅವರನ್ನೇ ಕೆಲಸಕ್ಕೆ ಸೇರಿಸ್ಕೊಂಡ್ರು. ಆದರೆ ಟ್ಯೂರಿನ್ ಆಟೋ ಶೋ ಹತ್ರ ಬರ್ತಾ ಇದ್ರೂ ತಂಡದ ಒಳಗಿನ ಭಿನ್ನಾಭಿಪ್ರಾಯಗಳಿಂದ ಕಾರಿನ ಇಂಜಿನ್ ತಯಾರಾಗಲೇ ಇಲ್ಲ. ಈಗ ಎದುರಾದ ಅತಿದೊಡ್ಡ ಪ್ರಶ್ನೆ ಅಂದರೆ, ಇಂಜಿನ್ ಇಲ್ಲದ ಸೂಪರ್ ಕಾರನ್ನು ಪ್ರಪಂಚದ ಮುಂದೆ ಪ್ರದರ್ಶನ ಮಾಡೋದು ಹೇಗೆ? ಇದಕ್ಕೆ ಅವರು ಕಂಡುಕೊಂಡ ಪರಿಹಾರ ಕೇಳಿದರೆ ನಿಜಕ್ಕೂ ನಗು ಬರುತ್ತೆ. ಆದರೆ ಇದು ಅವರ ಲೆವೆಲ್ನ ಚಾಣಾಕ್ಷತನವನ್ನು ತೋರಿಸುತ್ತೆ. ಕಾರಿನ ಮುಂಭಾಗದ ಬಾನೆಟ್ ಒಳಗೆ ಇಂಜಿನ್ ಬದಲು ಇಟ್ಟಿಗೆಗಳನ್ನು ಇಟ್ಟರು. ಹೌದು, ಇದರಿಂದ ಕಾರು ನೈಜವಾಗಿ ಭಾರವಾಗಿ ಕಾಣುವಂತಾಯಿತು. ಬಾನೆಟನ್ನು ಸಂಪೂರ್ಣವಾಗಿ ಮುಚ್ಚಿ ಪ್ರದರ್ಶನದಲ್ಲಿ ಯಾರಿಗೂ ಅದನ್ನು ತೆಗೆಯೋಕ್ಕೆ ಬಿಡಲಿಲ್ಲ. ಈ ಒಂದು ಜಾಣ್ಮೆಯ ಐಡಿಯಾ ಎಲ್ಲರನ್ನೂ ನಂಬಿಸ್ತು. ಹೀಗೆ ಲ್ಯಾಂಬೋರ್ಗಿನಿಯ ಮೊದಲ ಕಾರು 350 GT ಯಶಸ್ವಿಯಾಗಿ ಜಗತ್ತಿಗೆ ಪರಿಚಯವಾಯಿತು. ಆರಂಭದಲ್ಲಿ ಮಾರಾಟವಾಗಿದ್ದು ಕೇವಲ 13 ಕಾರುಗಳು. ಆದರೂ ಹೊಸ ಕಂಪನಿಗೆ ಇದು ಭರ್ಜರಿ ಓಪನಿಂಗ್. ನಂತರದ 2 ವರ್ಷಗಳಲ್ಲಿ ಇನ್ನೂ 120 ಕಾರುಗಳು ಸೇಲಾದವು. ಒಟ್ಟು 133 ಕಾರುಗಳು. ಇದು ಫೆರಾರಿಗೆ ಕೊಟ್ಟ ಒಂದು ಸ್ಪಷ್ಟ ಸಂದೇಶವಾಗಿತ್ತು, ಮಾರ್ಕೆಟ್ಗೆ ಒಬ್ಬ ಗಂಭೀರವಾದ ಹೊಸ ಸ್ಪರ್ಧಿ ಎಂಟ್ರಿ ಕೊಟ್ಟಿದ್ದಾನೆ ಅಂತ. ಆಮೇಲೆ ಬಂದದ್ದೇ ಈ ಐತಿಹಾಸಿಕ ಲ್ಯಾಂಬೋರ್ಗಿನಿ ಮ್ಯೂರಾ. ಫೆರುಚಿಯೋಗೆ ರೇಸಿಂಗ್ ಮೇಲೆ ಅಷ್ಟೇನೂ ಆಸಕ್ತಿ ಇರಲಿಲ್ಲ. ಆದರೆ ಅವರ ಇಂಜಿನಿಯರ್ಗಳು ಫೆರುಚಿಯೋಗೆ ಗೊತ್ತಿಲ್ಲದ ಹಾಗೆ ರಹಸ್ಯವಾಗಿ ಪ್ರಾಜೆಕ್ಟ್ P400 ಅನ್ನೋ ಕಾರನ್ನು ಅಭಿವೃದ್ಧಿಪಡಿಸಿದರು. ಇದರಲ್ಲಿ ಫಾರ್ಮುಲಾ 1 ಶೈಲಿಯ ಮಿಡ್ ಇಂಜಿನ್ ಲೇಔಟ್ ಇತ್ತು. 1966ರ ಜಿನೀವಾ ಮೋಟರ್ ಶೋನಲ್ಲಿ ಇದು ಪ್ರದರ್ಶನಗೊಂಡಾಗ ಇಡೀ ಆಟೋಮೊಬೈಲ್ ಜಗತ್ತೇ ನಿಬ್ಬೆರಗಾಯಿತು. ಇದು ಬರೀ ಕಾರಾಗಿ ಉಳಿಲಿಲ್ಲ, ಶ್ರೀಮಂತರು ಮತ್ತು ಸೆಲೆಬ್ರಿಟಿಗಳ ಅಲ್ಟಿಮೇಟ್ ಸ್ಟೇಟಸ್ ಸಿಂಬಲ್ ಆಗಿ ಇತಿಹಾಸವನ್ನೇ ಸೃಷ್ಟಿಸಿತು. ದಿ 1970s ಫೈನಾನ್ಷಿಯಲ್ ಕೊಲ್ಯಾಪ್ಸ್. ಯಶಸ್ಸು ಯಾವತ್ತೂ ಶಾಶ್ವತ ಅಲ್ಲ ಅನ್ನೋದಕ್ಕೆ ಲಂಬೋರ್ಗಿನಿಯ ಈ ಆರ್ಥಿಕ ಕುಸಿತದ ಅಧ್ಯಾಯನೇ ಸಾಕ್ಷಿ. ಒಂದು ಕಡೆ ಟ್ರ್ಯಾಕ್ಟರ್, ಇನ್ನೊಂದು ಕಡೆ ಕಾರುಗಳು, ಎರಡರಲ್ಲೂ ಮಾರುಕಟ್ಟೆ ಧೂಳೆಬ್ಬಿಸ್ತಾ ಇತ್ತು.
ಆದರೆ 1970ರ ದಶಕದಲ್ಲಿ 3 ದೊಡ್ಡ ಹೊಡೆತಗಳು ಈ ಕಂಪನಿಯನ್ನೇ ನಡುಗಿಸಿದ್ವು. ಮೊದಲನೇದು, ದಕ್ಷಿಣ ಆಫ್ರಿಕಾ ಮತ್ತು ಬೊಲಿವಿಯಾದಲ್ಲಾದ ರಾಜಕೀಯ ಅಸ್ಥಿರತೆಯಿಂದಾಗಿ ಸಾವಿರಾರು ಟ್ರ್ಯಾಕ್ಟರ್ ಆರ್ಡರ್ಗಳು ದಿಢೀರ್ನೇ ಕ್ಯಾನ್ಸಲ್ ಆದವು. ಎರಡನೇದು, ಅಲ್ಲಿನ ಕಠಿಣವಾದ ಲೇಬರ್ ಯೂನಿಯನ್ ಕಾನೂನುಗಳು. ಇದರಿಂದ ಕೆಲಸಗಾರರನ್ನು ತೆಗೆಯೋಕೂ ಆಗದೆ ಖರ್ಚುಗಳನ್ನು ನಿಯಂತ್ರಿಸೋಕೂ ಆಗಲಿಲ್ಲ. ಮೂರನೆಯ ಮತ್ತು ಅತಿ ದೊಡ್ಡ ಹೊಡೆತ ಅಂದರೆ 1973ರ ಜಾಗತಿಕ ತೈಲ ಬಿಕ್ಕಟ್ಟು. ಪೆಟ್ರೋಲ್ ಬೆಲೆ ಆಕಾಶ ಮುಟ್ಟಿದಾಗ ಇಷ್ಟೊಂದು ಇಂಧನ ಕುಡಿಯೋ ಸೂಪರ್ ಕಾರುಗಳನ್ನು ಕೊಳ್ಳುವವರೇ ಇಲ್ಲದಂತಾಯಿತು. ಈ ಸತತ ಆಘಾತಗಳಿಂದ ಫೆರುಚಿಯೋ ಎಂಥ ಕಠಿಣ ನಿರ್ಧಾರ ತಗೊಂಡ್ರು ಅಂದರೆ, ತಮ್ಮ ಪ್ರೀತಿಯ ಟ್ರ್ಯಾಕ್ಟರ್ ವ್ಯವಹಾರವನ್ನು ಪ್ರತಿಸ್ಪರ್ಧಿ ಸೆಮೆ ಗ್ರೂಪ್ಗೆ ಮಾರಿಬಿಟ್ರು. ಕಾರು ಕಂಪನಿಯ $51 ಷೇರುಗಳನ್ನು ಒಬ್ಬ ಸ್ವಿಸ್ ಉದ್ಯಮಿಗೆ ಕೇವಲ $6 ಲಕ್ಷ ಮಾರಾಟ ಮಾಡಿದ್ರು. ತೈಲ ಬಿಕ್ಕಟ್ಟಿನ ನಂತರವಂತೂ ಉಳಿದಿದ್ದ ಕೊನೆಯ 49% ಷೇರುಗಳನ್ನು ಮಾರಿ ತಾವೇ ಕಟ್ಟಿದ ಸಾಮ್ರಾಜ್ಯದಿಂದ ಸಂಪೂರ್ಣವಾಗಿ ಹೊರಬಂದರು. ಆಮೇಲೆ ಒಂದು ಕೃಷಿ ಭೂಮಿಗೆ ಮರಳಿ ಅಲ್ಲಿಯೇ ಯಶಸ್ವಿಯಾಗಿ ವೈನ್ ಬಿಸ್ನೆಸ್ ಶುರು ಮಾಡಿದ್ರು. ಸರ್ವೈವಿಂಗ್ ದಿ ಕಾರ್ಪೊರೇಟ್ ಕರೋಸೆಲ್. ಫೌಂಡರ್ ಹೊರನಡೆದ ಮೇಲೆ ಈ ಐಕಾನಿಕ್ ಬ್ರ್ಯಾಂಡ್ ಉಳಿವಿಗಾಗಿ ಹೇಗೆ ಹೋರಾಡಿತು ಅಂತ ಈಗ ನೋಡೋಣ. ಮುಂದಿನ ದಶಕಗಳಲ್ಲಿ ಈ ಕಂಪನಿ ಕಂಡ ಏಳು ಬೀಳುಗಳು ಅಷ್ಟಿಷ್ಟಲ್ಲ. 1978ರಲ್ಲಿ ಕಂಪನಿ ದಿವಾಳಿ ಅಂತ ಘೋಷಣೆಯಾಯಿತು. 1980ರಲ್ಲಿ ಫ್ರೆಂಚ್ ಸಹೋದರರು ಸುಮಾರು $3 ಮಿಲಿಯನ್ ಇದನ್ನು ಖರೀದಿಸಿ ಜೀವ ತುಂಬೋ ಪ್ರಯತ್ನ ಮಾಡಿದ್ರು. ನಂತರ ಅಮೆರಿಕದ ಕ್ರಿಸ್ಲರ್ ಕಂಪನಿ $25 ಮಿಲಿಯನ್ಗೆ, ಆಮೇಲೆ ಇಂಡೋನೇಷ್ಯಾದ ಗ್ರೂಪ್ $40 ಮಿಲಿಯನ್ಗೆ ಇದನ್ನು ಖರೀದಿಸಿತು. ಈ ಪ್ರತಿಯೊಂದು ಬಾರಿಯೂ ಕೈ ಬದಲಾದಾಗ ಆ ಬ್ರ್ಯಾಂಡ್ನ ಕನಸು ಮಾತ್ರ ಸಾಯಲಿಲ್ಲ. ಅಂತಿಮವಾಗಿ ವೋಕ್ಸ್ವ್ಯಾಗನ್ ಗ್ರೂಪ್ ಇದನ್ನು ತನ್ನ ಸುಪರ್ದಿಗೆ ತಗೊಂಡು ಇಂದಿನ ಆಧುನಿಕ ಯುಗಕ್ಕೆ ತಕ್ಕಂತೆ ಭದ್ರವಾದ ಬುನಾದಿಯನ್ನು ಒದಗಿಸಿತು. ಇವತ್ತಿನ ದಿನ ಲ್ಯಾಂಬೋರ್ಗಿನಿ ಅಂದರೆ ಬರೀ ಒಂದು ಲೋಹದ ತುಂಡಲ್ಲ ಅಥವಾ ಬರೀ ಒಂದು ವಾಹನವಲ್ಲ. ಇದೊಂದು ಪ್ರತಿಷ್ಠೆ, ಅಪಾರ ಶಕ್ತಿ ಮತ್ತು ಹೊಸ ತಲೆಮಾರಿನ ಶ್ರೀವಂತರ ಅಂತಿಮ ಕನಸು. ಕೃಷಿ ಹಿನ್ನೆಲೆಯಿಂದ ಬಂದು ಟ್ರ್ಯಾಕ್ಟರ್ ರಿಪೇರಿ ಮಾಡೋ ಒಂದು ಚಿಕ್ಕ ಐಡಿಯಾದಿಂದ ಹುಟ್ಟಿದ ಈ ಬ್ರ್ಯಾಂಡ್ ಇವತ್ತು ಐಷಾರಾಮಿ ಪ್ರಪಂಚದ ಉತ್ತುಂಗದಲ್ಲಿ ನಿಂತಿದೆ. ಕೊನೆಯದಾಗಿ ಒಂದು ಪ್ರಶ್ನೆ ನಮ್ಮನ್ನ ಕಾಡುತ್ತೆ. ಒಂದು ವೇಳೆ ಅಂದು ಎನ್ಜೋ ಫೆರಾರಿ ಫೆರುಚಿಯೋ ಅವರ ಮಾತನ್ನ ಅಹಂಕಾರ ಇಲ್ಲದೆ ಸ್ವಲ್ಪ ಗೌರವದಿಂದ ಕೇಳಿಸ್ಕೊಂಡಿದ್ರೆ ಏನಾಗ್ತಿತ್ತು? ಬಹುಶಃ ಲ್ಯಾಂಬೋರ್ಗಿನಿಯನೋ ಈ ಅದ್ಭುತವಾದ ಸೂಪರ್ ಕಾರ್ ಹುಟ್ಟುತ್ತಲೇ ಇರಲಿಲ್ವೇನೋ? ಕೇವಲ ಒಂದು ಕ್ಷಣದ ಅಹಂಕಾರ ಇಡೀ ಆಟೋಮೊಬೈಲ್ ಪ್ರಪಂಚದ ಇತಿಹಾಸವನ್ನೇ ಶಾಶ್ವತವಾಗಿ ಬದಲಾಯಿಸಿಬಿಡ್ತು. ಈ ವಿಶ್ಲೇಷಣೆ ನಿಮಗೆ ಹೊಸ ವಿಚಾರಗಳನ್ನು ತಿಳಿಸ್ಕೊಟ್ಟಿದೆ ಅಂತ ಭಾವಿಸ್ತೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಆಸಕ್ತಿದಾಯಕ ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಕಲಿಯುತ್ತಲೇ ಇರಿ.